ನೌಕರರ ಸಂಘದಲ್ಲಿ ನೇಮಕಾತಿ ಅಕ್ರಮದ ವಾಸನೆ ಇದೀಗ ಬರ್ತಾ ಇದೆ. ಕೆಎಸ್ಆರ್ಟಿಸಿ ಸಂಘದಲ್ಲಿ ನೇಮಕಾತಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ರಜಾ ದಿನವೇ ಸಭೆ ನಡೆಸುವಂತ ಅನಿವಾರ್ಯತೆ ಏನಿತ್ತು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಕಚೇರಿಗೆ ಬೀಗ ಹಾಕಿ ಅಧ್ಯಕ್ಷರ ನೇತೃತ್ವದಲ್ಲಿ ಗುಪ್ತ ಸಭೆ ಮಾಡುವಂತ ಅವಶ್ಯಕತೆ ಏನಿತ್ತು? 18 ನಿರ್ದೇಶಕರಲ್ಲಿ ಕೇವಲ 6 ಮಂದಿ ಮಾತ್ರ ಭಾಗಿಯಾಗಿದ್ದಾರೆ. ಉಳಿದ ಸದಸ್ಯರಿಗೆ ಮಾಹಿತಿಯೇ ಇಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಈ ವಿಚಾರವಾಗಿ ಸಂಘದ ಕಚೇರಿ ಮುಂದೆಯೇ ಸದಸ್ಯರು ಜಮಾಯಿಸಿದ್ದಾರೆ. ಮಂಡಳಿಯ ಏಕಪಕ್ಷೀಯ ನಿರ್ಧಾರ ಖಂಡಿಸಿ ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಚೇರಿಗೆ ಬೀಗ ಹಾಕಿ ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡೋ ಅವಶ್ಯಕತೆ ಏನಿತ್ತು? 18 ಜನರಲ್ಲಿ ಕೇವಲ 6 ಜನ ಮಾತ್ರ ಭಾಗಿಯಾಗಿದ್ದಾರೆ ಅಂತಂದ್ರೆ ಅಲ್ಲೇನ್ ಚರ್ಚೆ ಆಗಬಹುದು? ಅಥವಾ ಯಾಕೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಇದೀಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನೌಕರರ ಸಂಘದಲ್ಲಿ ನೇಮಕಾತಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಎಲ್ಲಾರನ್ನೂ ಕರೆದು 38 ಜನ ಇವ್ರನ್ನ ನೌಕರರನ್ನ ಕರೆದು ಹೋಗಿದ್ದಿದ್ದು ನಿಜ. ಇವರು ನಮ್ಮ ಮೀಟಿಂಗ್ಗೆ ಯಾವುದೋ ಸಭೆಗೆ 27ನೇ ತಾರೀಕು ಶುಕ್ರವಾರ ಸಭೆ ಇತ್ತು. ಇದೇ ವಿಚಾರವಾಗಿ 38 ಜನ ಅಕ್ರಮ ನೇಮಕಾತಿಗಳ ಬಗ್ಗೆ ಏನಾಗಿದೆಯಪ್ಪ ಅಂತ ಅಧ್ಯಕ್ಷರನ್ನು ಕೇಳಿದ್ವಿ ನಾವು ಸಭೆಯಲ್ಲಿ. ಆದರೆ ಅವರು ಸಭೆಯಲ್ಲಿ ಏನೂ ಇಲ್ಲ, ಇದು ಮುಂದಿನ ಸಭೆಯಲ್ಲಿ ಚರ್ಚಿಸೋಣ ಅಂತ ಹೇಳಿದ್ರು. ಇದ್ರ ಬಗ್ಗೆ ಯಾವುದೇ ಚರ್ಚೆ ಈಗ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿ, ಆದರೆ ಇವತ್ತು ಭಾನುವಾರ ಒಳಗಡೆ ಎಲ್ಲಾರನ್ನೂ ಕರೆದು 38 ಜನ ಇವ್ರನ್ನ ನೌಕರರನ್ನ ಕರೆದು ಅಲ್ಲಿ ಏನೋ ನಡೀತಾ ಇದೆ. ಈ ವಿಚಾರ ನಿಮಗೆ ಗಮನಕ್ಕೆ ತಂದಿದ್ರಾ? ಇಲ್ಲ, ಖಂಡಿತ ಯಾವ ನಿರ್ದೇಶಕರಿಗೂ ಯಾವುದೇ ಗಮನಕ್ಕೆ ತಂದಿಲ್ಲದೆ ಇರೋದ್ರಿಂದ ನಾವು ರಾಘವೇಂದ್ರ, ಮಹೇಂದ್ರ, ಅಣ್ಣಿಗೆರೆ ಮತ್ತೆ ನಾವು ಆದಷ್ಟು ಬೇಗ ಬಂದ್ವಿ. ಇಲ್ಲಿ ಬಂದು ನೋಡ್ತಾ ಇದ್ದಂಗೆ ಯಾರೋ ಇಬ್ರು ಅಧ್ಯಕ್ಷರು ಇವ್ರನ್ನ ಕರೆದು ಅಡ್ವೊಕೇಟ್ ವಕೀಲರನ್ನ ಕರೆದು ಅಲ್ಲಿ ನಾವು ಚರ್ಚೆ ಮಾಡ್ತೀವಿ, ತೀರ್ಮಾನ ತಗೋತೀವಿ ಇದ್ರ ಬಗ್ಗೆ 38 ಜನ ಬಗ್ಗೆ ಅಂತ ಹೇಳಿದ್ದಾರೆ. ಆದರೆ ಯಾಕೆ ನಮ್ಮಿಂದ ಏನು ಉದ್ದೇಶ ಅಂತ ಇದು ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ಯಾವ ಥರ ತನಿಖೆ ನಮ್ಮಿಂದ ಮುಚ್ಚಿಟ್ಟು ಯಾವ ಥರ ತನಿಖೆ ನಡೆಸ್ತಾರೆ ಅಂತ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇದ್ರ ಬಗ್ಗೆ ನೀವೆಲ್ಲರೂ ಇದು ಕುಲಂಕುಷವಾಗಿ ತನಿಖೆ ನಡೆಸಿ RCSಗೆ ಬರಿತೀರೋ ಮತ್ತೊಂದು ಏನು ಕ್ರಮ ತಗೋತೀರೋ ನೀವು ತಗೋಬೇಕಾಗಿ ನಿಮ್ಮ ಬೆಳಗ್ಗೆ ಸದರಿ ಮಾಹಿತಿ ಗೊತ್ತಾಗ ನಾನು ಸೊಸೈಟಿಗೆ ಭೇಟಿ ಕೊಟ್ಟೆ. ಇಲ್ಲಿ ಗೇಟ್ ಹಾಕೊಂಡಿದ್ರು. ಭಾನುವಾರ ರಜದ ದಿನ ಏನಪ್ಪ ಇದು ರಜದ ದಿನ ನಮ್ಮ ಸೊಸೈಟಿಗೆ ಬೀಗ ಹಾಕೊಂಡಿದ್ದಾರೆ ಅಂತ ನನಗೆ ಸ್ವಲ್ಪ ಏನೋ ಅನುಮಾನ ಕಾಡ್ತು. ಒಳಗಡೆ ಹೋದಾಗ 39 ಜನ ನೇಮಕಾತಿ ಸಿಬ್ಬಂದಿ ಜೊತೆಲಿದ್ರು. ಒಳಗಡೆ ರಿಟೈರ್ಡ್ ಇದೇ ವಕೀಲರಿದ್ರು. ಅವ್ರನ್ನ ವಿಚಾರ ಕೇಳಿದಾಗ ಈ ಥರ ಸಿಬ್ಬಂದಿದು ವಿಚಾರಣೆ ಇದೆಯಪ್ಪ ಅಂತ ಕೇಳಿದ್ರು. ನಾನು ಕೂಡಲೇ ಅವಾಗ ನಾನು ಅವ್ರ ಮನವಿ ಮಾಡಿಕೊಂಡೆ. ನಮ್ಮ ಆಡಳಿತ ಮಂಡಳಿಗೆ ಆಗಲಿ ನಮ್ಮ ಡೈರೆಕ್ಟ್ರಿಗೆ ಆಗಲಿ ಈ ವಿಚಾರ ಗಮನಕ್ಕೆ ಬಂದಿಲ್ಲ, ದಯವಿಟ್ಟು ಈ ವಿಚಾರಣೆನ ಮುಂದೂಡಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಆ ವಕೀಲರು ಏನಂದ್ರೆ